ಕಥೆಯನ್ನೇ ಬದಲಿಸೋ ಕೊನೆಯದೊಂದು ಆಸೆಗೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಸ್ಪಂದನ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಯಾಕೆ ಈ ರೀತಿ ಮುಖ ಉದಿಸ್ಕೊಂಡಿದ್ಯಾ? ಪೂಜೆ ಹೋಮ ಎಲ್ಲ ಆಯ್ತು, ಆ ದೇವಣ್ಣರು ನನ್ ಮಾತ್ ಕೇಳಿದಾನ? ನನ್ ರಿಕ್ವೆಸ್ಟ್ ನಡ್ಸ್ಕೊಟ್ಟಿದಾನ? ನನ್ ಗಣೇಶ ಆದ್ರೂ ನನ್ ಮಾತ್ ಕೇಳ್ತಾನೆ. ಆ ESP ಯಾರು ಮಗುಮಿದಾನಲ್ಲ, ಆ ದೊಡ್ಡ ವಿಲನು, ಅವನಂತೂ ನನ್ ಮಾತ ಕೇಳಲ್ಲ. ಸ್ಪಂದನ, ಹಾಗೆಲ್ಲ ಮಾತಾಡ್ಬಾರ್ದು. ಅವ್ರು ದೊಡ್ಡ ಆಫೀಸರು. ಅವನ ಆಫೀಸರ್ ಎಲ್ಲ ದೊಡ್ಡ ತಿಕ್ಲ ಅವನು. ಈ ಹಿಟ್ಟಿನ ಗಿರಣಿಗೆ ಗೋಧಿ ಕಾಳು ಹಾಕಿದಾಗ ಸೌಂಡ್ ಬರುತ್ತಲ್ಲ, ಬೆಡಬೇಡ ಬೆಡಬೇಡ ಅಂತ, ಹಂಗ್ ಮಾತಾಡ್ತಾನೆ ಇರ್ತಾನೆ. ನನ್ಗೆ ಕಂಡ್ರೇನೆ ಆಗಲ್ಲ. ನನ್ಗೆ ಅವನಿಗಿಂತ ನಿಮ್ ಮೇಲೆ ಕೋಪ ಜಾಸ್ತಿ. ಅಲ್ಲ, ಅವನಿಗೆ ಪ್ರಸಾದ ಕೊಡಕ್ಕೆ ನನ್ನೇ ಕಳಿಸ್ಬೇಕಿತ್ತ ನೀವು ಹೋಗಿದ್ರೆ ಆಗ್ತಿರ್ಲಿಲ್ಲ? ಏನ್ ಹೇಳ್ತಿದ್ಯಾ ಸ್ಪಂದನ? ನಾನ್ ಅಲ್ಲಿ ಹೋಗಿದ್ದಿದ್ರೆ ಈ ಕೆಲಸ ಎಲ್ಲ ಯಾರು ಮಾಡ್ತಿದ್ರು? ಅಯ್ಯೋ, ಹೆಲೋ ಹೆಲೋ, ನೀವ್ ಕೊಟ್ಟಿದ್ ಪ್ರಸಾದನೇ ಬೇಡ ಅಂತಿದ್ದ ಆರ್ಮುಗಂ. ಅಲ್ಲ, ಅವನಿಗೆ ಅದ್ ಎಷ್ಟು ಅಹಂಕಾರ ಇರ್ಬೇಕು. ಅಹಂಕಾರ ಅಲ್ಲ, ದುರಹಂಕಾರ ಅವನ್ಗೆ. ಅತ್ತೆ, ನಾನೇನಾದ್ರೂ ದೊಡ್ಡ ಆಫೀಸರ್ ಆಗಿದ್ದಿದ್ರೆ ನೀರು ನೆರಳಿಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾ ಇದ್ದೆ. ಅರೆ ಸರ್, ಬನ್ನಿ ಸರ್, ಬನ್ನಿ ಕುತ್ಕೊಳ್ಳಿ. ಸಿವಿಲ್ ಇಂಜಿನಿಯರ್ ಆಗ್ಬೇಕು ಅಂತಿದ್ಯಾ ಅಲ್ವಾ? ಯಾವುದೇ ಕಾರಣಕ್ಕೂ ಆಗ್ಬೇಡ. ನಿನಗಿರೋ ಅಹಂಕಾರಕ್ಕೆ ಯಾರು ನಿನ್ ಜೊತೆ ಕೆಲಸ ಮಾಡಲ್ಲ. ನಿನ್ನ ಮಾತು ತುಂಬಾ ಕಹಿ. ನನ್ ಬಗ್ಗೆ ಯೋಚನೆ ಮಾಡೋ ಕರ್ಮ ತಮಗ್ ಬೇಡ ಸ್ವಾಮಿ. ನಮ್ಮ ಅಪ್ಪ ಏನ್ VRS ಸ್ಯಾಂಕ್ಷನ್ ಮಾಡಿ ಅದಾದ್ಮೇಲೆ ನಿಮ್ ಮುಖ ನೋಡೋ ಕರ್ಮ ನನ್ ಜೀವನದಲ್ಲೇ ಬರಲ್ಲ. ಸ್ಪಂದನ, ಬಾಯ್ ಮುಚ್ಚು. ಅವರೇ, ತಲೆಯಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಇರೋರು ಮಾತ್ರ ಅರ್ಥ ಮಾಡ್ಸಕ್ ಸಾಧ್ಯ. ರಾಮ್ ಸರ್ ಅದ್ ಹೆಂಗ್ ಇವಳನ್ನ ಸಹಿಸ್ಕೊಂಡಿದಾರೋ ನನ್ಗಂತೂ ಗೊತ್ತಿಲ್ಲ. ಏಯ್, ನನ್ ಬಗ್ಗೆನೇ ಮಾತಾಡ್ತ್ಯಾ ನಿನ್ನ? ನೋಡಿ ಅತ್ತೆ, ಬಾಕ್ಸ್ ಒಂಚೂರು ಖಾಲಿನೇ ಆಗಿಲ್ಲ. ಈ ಪ್ರಸಾದನ ಮುಟ್ಟೇ ಇಲ್ಲ ಅನ್ಸುತ್ತೆ ಆಸಾಮಿ. ಅಲ್ಲ, ದೇವ್ರ ಇಂಥವ್ರಿಗೆಲ್ಲ ಒಳ್ಳೇದ್ ಮಾಡ್ತಾನ? ಎಷ್ಟು ಒಳ್ಳೆ ಮನ್ಸವ್ರದು. ಅಷ್ಟು ದೊಡ್ಡ ಆಫೀಸರ್ ಆಗಿದ್ರು ಪ್ರಸಾದ ತಿಂದು ಬಾಕ್ಸ್ ನ ಕ್ಲೀನ್ ಮಾಡಿ ಬಾಕ್ಸ್ ಪೂರ್ತಿ ಡ್ರೈ ಫ್ರೂಟ್ಸ್ ತುಂಬ್ಕೊಂಡ್ ಬಂದಿದ್ದಾರೆ. ಇದರಲ್ಲೇ ಗೊತ್ತಾಗತ್ತೆ ಖಾಲಿ ಬಾಕ್ಸ್ ಯಾವತ್ತೂ ಕೊಡಬಾರ್ದು ಅನ್ನೋ ಸಂಸ್ಕಾರ ಅವ್ರಿಗೆ ತುಂಬಾ ಚೆನ್ನಾಗಿದೆ. ಖುಷಿ ಆಗ್ತಿದೆ. ನೀನೆ ಸುಮ್ನೆ ಅವ್ರ ಮೇಲೆ ಯಾವಾಗ್ಲೂ ರೇಗಾಡ್ತಿರ್ತೀಯ. ಅತ್ತೆ, ಬಾಯ್ 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 ಬಾಯ್. ಏ ಸ್ಪಂದನ, ಇರಮ್ಮ. ಏನಮ್ಮ? ನಾನು ಬರ್ತೀನಿ. ಎಲ್ಲಿಗೆ? ಕಾಲೇಜ್ಗೆ. ನೀವೇನ್ ಕಾಲೇಜ್ ಸ್ಟೂಡೆಂಟಾ? ಸ್ಪಂದನ, ನೀನ್ ಒಬ್ಳೆ ಹೋಗ್ತಿದ್ಯಾ? ಅಕಸ್ಮಾತ್ ಆ ಭವಾನಿ ಏನಾದ್ರೂ? ನಾನಿರುವಾಗ ಯಾರು ಚಿಂತೆ ಮಾಡೋ ಅವಶ್ಯಕತೆನೂ ಇಲ್ಲ. ಆ ಭವಾನಿ ಶಂಕರ್ ಏನು ಮಾಡಕ್ಕಾಗಲ್ಲ. ಅತ್ತೆ, ಅಪ್ಪಯ್ಯ ಮನೇಲಿಲ್ಲ, ಬಂದ್ಮೇಲೆ ಸ್ಟೇಷನ್ ಅಲ್ಲಿ ಮೀಟ್ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ. ಗೊತ್ತು, ಅವ್ರು ಹೇಳಿದಕ್ಕೆ ನಾ ಇಲ್ಲಿಗೆ ಬಂದಿರೋದು. ಇವತ್ತು ಇಡೀ ದಿನ ನಿನ್ ಜೊತೆ ಇರ್ತೀನಿ. ನಿನ್ ಜವಾಬ್ದಾರಿ ನಂದು. ವೃತ್ತಿ ದಿನ ಯಾರ್ ಮಗನ್ ಜೊತೆ ಇರ್ಬೇಕಾ? ಗಣೇಶ, ಏನ್ ಮಾಡ್ಲಪ್ಪ ಈಗ? ನೋಡಿ ಇವ್ರೆ, ನಮ್ಮ ಅಪ್ಪಯ್ಯ ನಂಗೆ ಇದ್ರ ಬಗ್ಗೆ ಎಲ್ಲ ಏನೂ ಹೇಳಿಲ್ಲ. ನಾನ್ ಹೇಗೆ ಇಡೀ ದಿನ ನಿಮ್ ಜೊತೆ ಇರ್ಲಿ? ನೋಡ್ ಸ್ಪಂದನ, ನೀ ನನ್ ಜೊತೆ ಇರ್ಬೇಕಾಗಿಲ್ಲ, ಆದ್ರೆ ನಾನ್ ನಿನ್ ಜೊತೆ ಇರ್ಬೇಕಷ್ಟೇ. ಎರಡು ಸೇಮೆ, ಎರಡು ಬೇರೆ ಬೇರೆ. ಅವ್ರ ಮುಖನ್ ತುಂಡು. ಹೌದೌದು, ಇದು ಆರ್ಮುಗ ಕೋಟೆ. ಆರ್ಮುಗ ಒಳ್ಳೆಯವ್ರ ಪಾಲ್ಗೆ ನಾನು ಕೆಂಪೇಗೌಡ. ಕೆಲವರು ಮಾತ್ರ ಆರ್ಮುಗ. ನೋಡ್ ಸ್ಪಂದನ, ಫಸ್ಟ್ ನಿಮ್ ತಂದೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊ. ಇಲ್ಲ ಅಂದ್ರೆ ನಿಮ್ ಮನೆಯಿಂದ ಹೊರಗೆ ಹೋಗಾಗಿಲ್ಲ. ಅದನ್ನೇ ಮಾಡ್ತಿದೀನಿ, ನೀವೇನ್ ಹೇಳೋ ಅವಶ್ಯಕತೆ ಇಲ್ಲ.
ಅಪ್ಪನ ಫೋನ್ ನಾಟ್ ರೀಚಬಲ್ ಬರ್ತಿದೆ. ಟ್ರೈನಲ್ಲಿ ಇರ್ತಾರಲ್ವಾ, ಅದಕ್ಕೆ ನೆಟ್ವರ್ಕ್ ಸಿಕ್ಕಿರಲ್ಲ. ಮತ್ ಹೇಗತ್ತೆ ನನಗೆ ಗೊತ್ತಾಗ್ಬೇಕು ಅಪ್ಪಯ್ಯ ಅವ್ರ ಜೊತೆ ಇರಕ್ ಹೇಳಿದಾರೆ ಅಂತ? ಸ್ಪಂದನ ಅಷ್ಟು ದೊಡ್ಡ ಆಫೀಸರ್, ಅವ್ರು ಸುಳ್ಳು ಹೇಳ್ತಾರಾ? ಅದು ಅಲ್ಲದೆ ಇವ್ರು ನಿನ್ ಜೊತೆ ಇದ್ರೆ ಆ ಭವಾನಿ ಶಂಕರ್ ನಿನ್ ಹತ್ರನೂ ಸುಳಿಯೋದಿಲ್ಲ. ಜಾಸ್ತಿ ಮಾತಾಡಬೇಡ, ಹೋಗು ಹೋಗು. ಇದೇನಿದು? ನೋ ಸ್ಮೋಕಿಂಗ್ ಅಂತ ಬೋರ್ಡ್ ಹಾಕಿದೀನಿ. ಮತ್ತೆ ನೋ ರಿಟೈರ್ಮೆಂಟ್ ಅಂತ ಇದೆ. ಓದಕ್ ಬರುತ್ತೆ ತಾನೆ, ಮತ್ತೆ ಯಾಕೆ ಹೇಳ್ತಾ ಇದೀಯಾ? ಅದು ನಿನ್ಗೋಸ್ಕರನೇ ಹಾಕ್ಸಿರೋದು. ಯಾಕೆ? ದಿನವಿಡೀ ನಿಮ್ಮ ಅಪ್ಪನ ರಿಟೈರ್ಮೆಂಟ್ ಬಗ್ಗೆ ಕೇಳಿ ಕೇಳಿ ನಾನು ತಲೆ ತಿನ್ಬಾರ್ದು ಅಂತ. ನಡಿಯಪ್ಪ. ತುಂಬಾ ಅತಿ ಆಯ್ತು. ಗಾಡಿ ನಿಲ್ಸಪ್ಪ. ನೋಡು, ಇಡೀ ದಿನ ರಿಟೈರ್ಮೆಂಟ್ ಬಗ್ಗೆ ಒಂದೇ ಒಂದು ಪ್ರಶ್ನೆನೂ ಕೇಳಲ್ಲ ಅಂತ ಪ್ರಾಮಿಸ್ ಮಾಡು. ಅವಾಗ್ಲೇ ಗಾಡಿ ಮುಂದೆ ಹೋಗೋದು. ನನಗೆ ಆ ದೇವ್ರು ಕಾಲು ಅನ್ನೋದನ್ನು ಕೊಟ್ಟಿದ್ದಾನೆ, ನಡ್ಕೊಂಡೇ ಹೋಗ್ತೀನಿ. ಅಪ್ಪನ ಮಾತಿಗೆ ಹೆತ್ತು ಮಗಳೇ ಬೆಲೆ ಕೊಟ್ಟಿಲ್ಲ ಅಂದ್ಮೇಲೆ ಇನ್ಯಾರು ಕೊಡ್ತಾರೆ? ಸರಿ, ಪ್ರಾಮಿಸ್. ಅಪ್ಪ ಏನ್ ರಿಟೈರ್ಮೆಂಟ್ ಬಗ್ಗೆ ಮಾತಾಡಲ್ಲ.